ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ನೀವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಂದು ರೀತಿ ಕಾಣಬೇಕಾಯ್ತು. ಅದರ ಬದಲಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ತಮ್ಮ ಜೀವನವನ್ನೇ ಈ ದೇಶಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಮುಡುಪಾಗಿಟ್ಟಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಇತರ 15 ಜನರ ಮೇಲೆ ಈ ಸರ್ಕಾರ ಎಫ್ಐಆರ್ ದಾಖಲಿಸಿದೆ. ಅರುಣ್ ಪುತ್ತಿಲ ಗಡಿಪಾರು ಮಾಡೋಕೆ ಆದೇಶ ಮಾಡಿದರೆ. ಇಂದು ಕಳೆದ 2 ದಿವಸಗಳ ಹಿಂದೆ ಏನು ಕೋಮು ಸೌಹಾರ್ದ ಸಮಿತಿ ಅಂತ ಹೇಳಿದ್ರು. ಇದು ನಾನು ನಿನ್ನೆ ಹೇಳಿದ್ದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ನೀವು ಸಮಿತಿಯನ್ನು ಮಾಡಿದಿರಿ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಎಷ್ಟು ಜನರು ಬಂಧಿಸಿದ್ರಿ? ವಿಧಾನಸೌಧ 3ನೇ ಮಾಡಿಯಲ್ಲಿ ನಾಸಿರುದ್ದೀನ್ ಶಾ ರಾಜ್ಯಸಭಾ ಸದಸ್ಯ ಆದಾಗ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಮತ್ತು ಅನೇಕ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರೆ. ಹಿಂದೂಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದರೆ. ಅದಕ್ಕೋಸ್ಕರ ಹಿಂದೂ ಟಾರ್ಗೆಟ್ ಮಾಡಿ ಕಮಿಟಿಯನ್ನು ಮಾಡಿದರೆ ನೀವು. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಯಾವ ಕಲ್ಲಡ್ಕ ಪ್ರಭಾಕರ್ ಭಟ್ ಇಷ್ಟು ವರ್ಷ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹಿಂದುತ್ವ ಇರ್ಬೋದು ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟರು. ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರೆ. ಯಾವ ನಮ್ಮ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು, ಆ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಏನು ಪ್ರಚೋದನೆ ಭಾಷಣ, ದಿನನಿತ್ಯ ಪ್ರಚೋದನೆ ಭಾಷಣ ಮಾಡ್ತಾರೆ. ಅಂಥವ್ರ ಮೇಲೆ ನಿಮಗೆ ಮೊಕದ್ದಮೆ ಹಾಕಿ ತಾಕತ್ತಿಲ್ಲ ಸರ್ಕಾರಕ್ಕೆ. ಮೊನ್ನೆ ದಿವಸ ಟೇಬಲ್ ಕುಟ್ಟಿ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಇದೇ ಸರ್ಕಾರ ವಿರುದ್ಧವಾಗಿ ಮತ್ತು ಮೊನ್ನೆ ರಹೀಂ ಹತ್ಯೆ ಆದಾಗ, ಅಬ್ದುಲ್ ರಹೀಂ ಹತ್ಯೆ ಆದಾಗ ಅಲ್ಲಿನ ಅಲ್ಪಸಂಖ್ಯಾತರು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅವ್ರ ಮೇಲೆ ಕೇಸ್ ಹಾಕಕ್ಕೆ ನಿಮಗೆ ತಾಕತ್ತಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ. ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಹೋದ್ರೆ ಕೋಮು ಪ್ರಚೋದನೆಗೆ ನೀವೇ ಕಾರಣ. ಸರ್ಕಾರ, ನಿಮ್ಮ ಸಚಿವರುಗಳು, ನಿಮ್ಮ ಪಕ್ಷದ ಶಾಸಕರುಗಳು ನಡವಳಿಕೆ ಕಾರಣ. ಯಾವ ಜಮೀರ್ ಅಹಮದ್ ಎಷ್ಟು ಬಾರಿ ಹಿಂದೂಗಳ ವಿರುದ್ಧ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ಕೊಡ್ತಾರೆ, ಪ್ರಚೋದನೆ ಭಾಷಣ ಮಾಡ್ತಾರೆ. ಜಮೀರ್ ಅಹಮದ್ ಮೇಲೆ ಕೇಸ್ ಹಾಕಲಿಲ್ಲ. ನೀವು ತಕ್ಷಣ ಆ ಕೇಸ್ ಹಿಂಪಡೆಯಬೇಕು ಮತ್ತು ಅರುಣ್ ಪುತ್ತಿಲ ಗಡಿಪಾರು ಮಾಡೋಕ್ಕೆ ಆದೇಶ ಮಾಡಿದಿರಿ. ಇದನ್ನು ವಾಪಸ್ ಪಡಿಬೇಕು. ಇಲ್ಲದೇ ಇದ್ರೆ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಈಗ ನೋಡಿ, ರಾಜ್ಯದಲ್ಲಿ ಸರ್ಕಾರ ಸುಳ್ಳು ಭರವಸೆಯನ್ನು ಹೇಳಿ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂತು. ಸ್ವತಃ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ, ಸೋನಿಯಾ ಗಾಂಧಿ,
ಮತ್ತು ನಮ್ಮ ಏನು ಕರ್ನಾಟಕದ ಉಸ್ತುವಾರಿಗಳದರಲ್ಲ ವೇಣುಗೋಪಾಲ ಸುರ್ಜಿವಾಲ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ, ಅವ್ರಿಗೆ ಬರಲ್ಲ ಅಂತ ಮಾಹಿತಿ ಇತ್ತು. ಎಲ್ಲ ಒಂದು ಕಡೆ ನಮ್ಮ ಸ್ವಯಂಕೃತ ಅಪರಾಧದಿಂದ ಅವರು ಅಧಿಕಾರಕ್ಕೆ ಬಂದರು, ಸುಳ್ಳು ಭರವಸೆಗಳು ಹೇಳಿ. ಹಿಂದೆ ಮೊನ್ನೆ ಹೊಸಪೇಟೆ ಸಾಧನಾ ಸಮಾವೇಶ ಅಲ್ಲ, ಅದು ಲೂಟಿ ಸಮಾವೇಶದಲ್ಲಿ ಹಿಂದಿನ ದಿವಸ ಹೇಳಿದ್ರು ತೆರಿಗೆ ಬಂದಂಗೆ ನಾವು ಹಣ ಬಿಡುಗಡೆ, ನಾವೇನು ಒಂದೇ ಸರಿಗೆ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಕೇಳಿದ್ರು. ನಿನ್ನೆ ದಿವಸ ಮಾಧ್ಯಮ ಸ್ನೇಹಿತರು ನನ್ನ ಗಮನ ಸೆಳೆದಿರಿ. ಆಯಿತು, ಸತೀಶ್ ಜಾರಕಿಹೊಳಿ ಅವರೇ, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೇ, ನಿಮ್ಮ ಕಾಂಗ್ರೆಸ್ಸಿನ ಶಾಸಕರುಗಳು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಲ್ಲ, ಈ ಗ್ಯಾರಂಟಿ ಯೋಜನೆಗಳು ವಾಪಸ್ ಪಡೀರಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಮಗೆ ವಿಷ ಕುಡಿಯೋಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು. ಎಲ್ಲ ಒಂದು ಕಡೆ ಕೊಟ್ಟ ಭರವಸೆಗಳನ್ನು ನಿಮಗೆ ಈಡೇರಿಸೋಕ್ಕಾಗ್ತಾಯಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ ನಿಧಾನಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಭರವಸೆಗಳನ್ನು ವಾಪಸ್ ಪಡೆಯುವಂತ ಇದು ಕುತಂತ್ರ ಹೇಳೋ ಒಂದು ಭಾಗ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಾನು. ಈಗ ಅದು ಕೋಮು ಸೌಹಾರ್ದ ಸಮಿತಿಯನ್ನು ಮಾಡಿದಾರಲ್ಲ ಸರ್, ಇದನ್ನ ಈ ಟಾರ್ಗೆಟ್ ಮಾಡಲಿಕ್ಕೆ ಮಾಡಿದಾರಂತ ನೀವು ಹಿಂದೂಗಳನ್ನು ನೋಡಿ. ಕೋಮು ಸೌಹಾರ್ದ ಸಮಿತಿ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡಕ್ಕೆ ಮಾಡಿದ್ದು. ಅದರ ಭಾಗ ಕಲ್ಲಡ್ಕ ಪ್ರಭಾಕರ್ ಭಟ್ ಏನು ದೇಶದ್ರೋಹಿ ಹೇಳಿಕೆಯನ್ನು ಕೂಗಿದ್ರ, ಏನು ಪ್ರಚೋದನೆ ಭಾಷಣ ಮಾಡಿದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಜೀವನ ಪೂರ್ತಿ ಹಿಂದುತ್ವಕ್ಕೋಸ್ಕರ, ಭಾರತ ಮಾತೆಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಅವರು ಮತ್ತು ಅವರ 15 ಜನರ ಮೇಲೆ FIR ಹಾಕಿದ್ದಾರೆ, ದಾಖಲು ಮಾಡಿದ್ದಾರೆ. ಅರುಣ್ ಪುತ್ತಿಲ ಒಬ್ಬ ಹಿಂದುತ್ವದ ಹೋರಾಟಗಾರ, ಅವರನ್ನು ಗಡೀಪಾರು ಮಾಡಕ್ಕೆ ಆದೇಶ ಮಾಡಿದ್ದಾರೆ. ನಾನು ಹೇಳ್ತೀನಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಹೋರಾಟ ಮಾಡಬೇಕಾಯ್ತೆ. ಆಗಿರ್ತಕ್ಕಂಥ FIR ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಮೇಲೆ ಹಾಕಿರ್ತಕ್ಕಂಥ FIR ವಾಪಸ್ ಪಡಿಬೇಕು, ಮೊಕದ್ದಮೆ ಹಿಂಪಡಿಬೇಕು. ಅರುಣ್ ಪುತ್ತಿಲ ಗಡೀಪಾರು ಏನೋ ಆದೇಶ ಮಾಡಿಲ್ಲ, ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಇಲ್ಲದೇ ಇದ್ರೆ ಹೋರಾಟ ಮಾಡಬೇಕಂತ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ 675 ಕೋಟಿ ಏನೋ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ. ರಘು ಅವರು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವರ ಅಕ್ರಮ ಆಗಿದೆ ಅಂತ. ನೋಡಿ, ಕಾಂಗ್ರೆಸ್ ಈ ಸರ್ಕಾರ ಹಗರಣಗಳ ಸರ್ಕಾರ. ರಾಜ್ಯದ ಈ ಸರ್ಕಾರ ಹೆಂಗೆ ಆಲಿಬಾಬಾ ಚಾಲಿಸ್ ಚೋರ್, ಆ ರೀತಿ ಸರ್ಕಾರ. ಇಡೀ ಕಾಂಗ್ರೆಸ್ಸಿನ ಸಚಿವ ಸಂಪುಟ ಸದಸ್ಯರಷ್ಟೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ನನ್ನ ಮಾತಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ಶಾಸಕರು ಹೇಳಿದ್ರು. ವರ್ಗಾವಣೆಯಲ್ಲಿ ಲೂಟಿನ ದಂಧೆ ಆಗ್ತದೆ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ತಾನೆ. ಮೊನ್ನೆ ಜಲಸಂಪನ್ಮೂಲ ಸಚಿವರು, ಉಪಮುಖ್ಯಮಂತ್ರಿಗಳು ಪತ್ರ ಬರ್ತಾರೆ. ನನ್ನ ಗಮನಕ್ಕೆ ಬರದಂಗೆ ಹಿರಿಯ ಇಂಜಿನಿಯರ್ಗಳ ವರ್ಗಾವಣೆ ಮಾಡ್ತಾರೆ, ಮಾಡಬಾರ್ದು ಅಂತೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರ ಬರ್ತಾರೆ. ಇದು ಒಂದು ತಾಜಾ ಉದಾಹರಣೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಈ ಸರ್ಕಾರ ಇದು ಅಧಿಕಾರಕ್ಕೆ ಬಂದಿದೆ. ಇದು ಸರ್ಕಾರ 60% ಕಮಿಷನ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.